ವಿಶ್ವವಿಖ್ಯಾತ ಮೈಸೂರು ಜಂಬೂ ಸವಾರಿ ಈಗಾಗಲೇ ಯಶಸ್ವಿಗೊಂಡಿದೆ. ಇಂದು ಸ್ವಚ್ಛತಾ ಕಾರ್ಯ ಕೂಡ ನಡೀತಾ ಇರ್ತಕ್ಕಂಥದ್ದು. ಒಂದು ಕಡೆ ಅರಮನೆಯಲ್ಲಿ ಆಸನಗಳನ್ನ ಈಗಾಗಲೇ ವ್ಯವಸ್ಥೆ ಮಾಡಿದ್ರು, ಅದನ್ನ ಎತ್ತುವಂತ ಕೆಲಸ ಒಂದ್ ಕಡೆ ಆದ್ರೆ, ಅರಮನೆಯಲ್ಲಿ ಜಂಬೂ ಸವಾರಿಯನ್ನ ವೀಕ್ಷಣೆ ಮಾಡ್ಲಿಕ್ಕೆ ಬಂದಂತ ಜನರು ಕೂಡ ಸಾಕಷ್ಟು ಗಲೀಜನ್ನ ಮಾಡಿರ್ತಕ್ಕಂಥದ್ದು ನೀವೀಗ ದೃಶ್ಯಾವಳಿಗಳಲ್ಲೂ ಕೂಡ ನೋಡ್ಬೋದು. ಅರಮನೆ ಅಂಗಳದಲ್ಲಿ ನಿನ್ನೆ ಜಿಲ್ಲಾಡಳಿತ 48,000ಕ್ಕೂ ಹೆಚ್ಚು ಆಸನ ವ್ಯವಸ್ಥೆಯನ್ನ ಮಾಡಿತ್ತು. ಆದ್ರೆ ಜಂಬೂ ಸವಾರಿಯನ್ನ ವೀಕ್ಷಣೆ ಮಾಡ್ಲಿಕ್ಕೆ ಬಂದಂತಹ ಜನರು ಸಾಕಷ್ಟು ಗಲೀಜನ್ನ ಕೂಡ ಮಾಡಿದ್ದಾರೆ. ಯಾಕೆಂದ್ರೆ ಮೈಸೂರು ಅಂತ ಅಷ್ಟೇ ನೆನಪಿಗೆ ಬರ್ತಕ್ಕಂಥದ್ದು ಸಾಂಸ್ಕೃತಿಕ ನಗರಿ, ಹಾಗೆ ಕ್ಲೀನ್ ಸಿಟಿ ಅನ್ನೋ ಒಂದು ಹೆಸರಿಗೆ ಖ್ಯಾತಿಯಾಗಿರ್ತಕ್ಕಂಥದ್ದು. ಆದ್ರೆ ಎಲ್ಲ ಒಂದ್ ಕಡೆ ಜನರು ಜಂಬೂ ಸವಾರಿಯನ್ನ ವೀಕ್ಷಣೆ ಮಾಡ್ಲಿಕ್ಕೆ ಬಂದಂತ ಸಮಯದಲ್ಲಿ ಈ ತರ ಒಂದು ಗಲೀಜನ್ನ ಮಾಡಿರ್ತಕ್ಕಂಥದ್ದು. ಅಂದ್ರೆ ವಾಟರ್ ಬಾಟಲ್ಗಳಾಗಿರ್ಬೋದು, ಜ್ಯೂಸ್ ಬಾಟಲ್ಗಳಾಗಿರ್ಬೋದು, ಹಾಗೆ ಸ್ನಾಕ್ಸ್ ಗಳ ಕವರ್ ಗಳನ್ನ ಅಲ್ಲಲ್ಲೇ ಬಿಸಾಡಿ ಹೋಗಿರ್ತಕ್ಕಂಥದ್ದು ಕೂಡ ನೀವು ನೋಡ್ತಾ ಇದ್ದೀರಿ. ಹೀಗಾಗಿ ಸಾಕಷ್ಟು ಪರಿಸರ ಸ್ನೇಹಿಗಳಾಗಿರ್ಬೋದು, ಹಾಗೆ ಹೊರ ಇರ್ತಕ್ಕಂಥ ಜನರು ಕೂಡ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಏನು ಈ ಒಂದು ಸ್ವಚ್ಛತಾ ಕಾರ್ಯವನ್ನ ಮಾಡ್ಲಿಕ್ಕೆ ಸರಿಸುಮಾರು 3 ರಿಂದ 4 ದಿನ ಸಮಯ ಹಿಡಿಯುತ್ತೆ ಅನ್ನೋದು ಕೂಡ ಈಗಾಗಲೇ ಹೇಳಲಾಗ್ತಾ ಇದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಸ್ವಚ್ಛತೆಯನ್ನ ಮಾಡಿದಂತ ಸಂದರ್ಭದಲ್ಲೂ ಕೂಡ ಪ್ರತಿ ವರ್ಷ ಇದೇ ರೀತಿ ಆಗುತ್ತೆ ಅನ್ನೋದು ಕೂಡ ಜನರ ಆಕ್ರೋಶ ಆಗಿದೆ. ಮುಂದಿನ ದಿನಗಳಲ್ಲಿ ಈ ಒಂದು ಅಂಬಾರಿಯನ್ನ ವೀಕ್ಷಣೆ ಮಾಡ್ಲಿಕ್ಕೆ ಬಂದಂತ ಜನರು ಕೂಡ ಯಾರ್ಯಾರಿದ್ದಾರೆ ಅವ್ರಿಗೆ ಸ್ವಚ್ಛತೆಯನ್ನ ಕಲ್ತ್ಕೊ ಬರ್ಬೇಕು. ಹಾಗೆ ಇಲ್ಲಿ ಅರಮನೆ ಆವರಣದಲ್ಲಿ ಏನೋ ಈ ಒಂದು ಸ್ವಚ್ಛವಾಗಿ ಇಡಬೇಕು. ಹಾಗೆ ಇಲ್ಲಿ ಅವರು ಉಪಯೋಗಿಸ್ತಕ್ಕಂಥ ಪ್ಲಾಸ್ಟಿಕ್ ಬಾಟಲ್ಗಳಾಗಿರ್ಬೋದು, ಜ್ಯೂಸ್ ಬಾಟಲ್ಗಳಾಗಿರ್ಬೋದು, ತಿನ್ನಕ್ಕೆ ತಂದಂತ ಸ್ನಾಕ್ಸ್ ಕವರ್ಗಳನ್ನ ಅವರೇ ಎತ್ಕೊಂಡು ಹೋಗ್ಬೇಕು ಅನ್ನೋದು ಕೂಡ ಜನರ ಆಕ್ರೋಶ ಆಗಿರ್ತಕ್ಕಂಥದ್ದು. ಹೀಗಾಗಿ ಜಂಬೂ ಸವಾರಿಯನ್ನ ವೀಕ್ಷಣೆ ಮಾಡ್ಲಿಕ್ಕೆ ಬಂದಂತ ಜನರಿಗೂ ಕೂಡ ಇನ್ನು ಮುಂದೆ ಈ ಒಂದು ರೀತಿಯ ಗಲೀಜು ಮಾಡುವಂತ ಕೆಲಸವನ್ನ ಮಾಡಬಾರ್ದು ಅನ್ನೋದು ಕೂಡ ಜನರ ಆಕ್ರೋಶ ಆಗಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಹೊಸಕೋಟೆ ಮಂಜು ಜೊತೆ ಮೋಹನ್, ನ್ಯೂಸ್ ಫಸ್ಟ್, ಮೈಸೂರು.